ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ತಮ್ಮ ನೆಚ್ಚಿನ ಶಿಕ್ಷಕರನ್ನು ನೆನೆಯುವ ಮೂಲಕ ಅವರ ಕೃಪಾಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹಾರೈಸ್ತಾ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSIಗೆ ಅತ್ಯಂತ ಉಪಯುಕ್ತವಾಗುವಂಥ ಟಾಪ್ 35 ಭಾರತದ ಇತಿಹಾಸ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ತ್ರಿಪಿಟಕಗಳು ಎಂಬ ಪಠ್ಯಗಳು ಈ ಧರ್ಮಕ್ಕೆ ಸೇರಿದವುಗಳಾಗಿವೆ. ತ್ರಿಪಿಟಕಗಳು ಯಾವ ಧರ್ಮಕ್ಕೆ ಸೇರಿದಂತಹ ಪಠ್ಯಗಳಾಗಿದ್ದಾವೆ ಅನ್ನುವಂಥ ಪ್ರಶ್ನೆಗೆ ಸರಿ ಉತ್ತರ ಬೌದ್ಧ ಧರ್ಮಕ್ಕೆ ಸೇರಿದಂತಹ ಪಠ್ಯಗಳನ್ನು ತ್ರಿಪಿಟಕಗಳು ಎಂದು ಕರೆಯುತ್ತೇವೆ. ಬುದ್ಧನು ಪರಿನಿರ್ವಾಣವನ್ನು ಹೊಂದಿದಂತಹ ಸ್ಥಳ, ಪರಿನಿರ್ವಾಣ ಅಂದರೆ ಮರಣವನ್ನು ಹೊಂದಿದಂತಹ ಸ್ಥಳ ಯಾವುದು? ಇದಕ್ಕೆ ಸರಿ ಉತ್ತರ ಕುಶಿನಗರ. ಇನ್ನು ಸಾರನಾಥದಲ್ಲಿ ಆತ ಮೊಟ್ಟಮೊದಲ ಬೋಧನೆಯನ್ನು ಮಾಡ್ತಾನೆ. ಈ ಒಂದು ಘಟನೆಯನ್ನ ಧರ್ಮಚಕ್ರ ಪ್ರವರ್ತನ ಎಂದು ಬೌದ್ಧ ಧರ್ಮದಲ್ಲಿ ಕರೆಯಲಾಯಿತು. ಈ ಕೆಳಗಿನ ಎಲ್ಲಿ ಮಹಾಯಾನ ಪಂಥವು ಪ್ರಸಿದ್ಧವಾಗಲಿಲ್ಲ? ಸರಿಯಾದಂಥ ಉತ್ತರ ಮಧ್ಯ ಏಷ್ಯಾ. ಬೌದ್ಧ ಧರ್ಮದಲ್ಲಿ 3 ಗುಂಪುಗಳನ್ನು ಕಾಣ್ತೇವೆ: ಹೀನಾಯಾನ, ಮಹಾಯಾನ, ವಜ್ರಾಯಾನ ಅಂತೇಳಿ. ಸೊ ಈ ಮಹಾಯಾನ ಪಂಥವು ಮಧ್ಯ ಏಷ್ಯಾದಲ್ಲಿ ಅಷ್ಟೊಂದು ಪ್ರಸಿದ್ಧವಾಗಲಿಲ್ಲ. ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಈ ಕೆಳಗಿನವುಗಳನ್ನು ಸರಿಹೊಂದಿಸಿ. ಘಟನೆಗಳನ್ನು ಕೊಟ್ಟಿದ್ದಾರೆ ಮತ್ತೆ ಅವುಗಳಿಗೆ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ನೋಡೋದಾದರೆ ಜನನವನ್ನು ಕಮಲ ಮತ್ತು ಗೂಳಿಯ ಸಂಕೇತದಿಂದ ಸೂಚಿಸಲಾಯಿತು. ಪ್ರಥಮ ಪ್ರವಚನ ಧರ್ಮಚಕ್ರ ಪ್ರವರ್ತನ ಅಂತ ಕರೀತೇವೆ. ನಿರ್ವಾಣವನ್ನಂಥದ್ದು ಬೋಧಿ ವೃಕ್ಷ, ಹಾಗೆಯೇ ಪರಿನಿರ್ವಾಣ ಸ್ತೂಪ. ಅಶೋಕನಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಶಾಸನವು ಕರ್ನಾಟಕದಲ್ಲಿ ದೊರೆತಿಲ್ಲ? ನೀಡಿರುವಂತಹ ಸ್ಥಳಗಳನ್ನು ನೋಡಿದಾಗ ಅದರಲ್ಲಿ ದೊರೆಯದೇ ಇರುವಂಥದ್ದು ಗಿರ್ನಾರ್ ಶಾಸನ, ಮಸ್ಕಿ, ಪಾಲ್ಕಿಗುಂಡು, ಅಶೋಕ ಸಿದ್ದಾಪುರ ಕರ್ನಾಟಕದ ಪ್ರಮುಖ ಸ್ಥಳಗಳು. ಈ ಒಂದು ಸ್ಥಳಗಳಲ್ಲಿ ಅಶೋಕನ ಶಿಲಾಶಾಸನಗಳು ದೊರೆತಿವೆ. ಅದರಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಏನಿದೆ, ಅಶೋಕನ ಹೆಸರನ್ನು ದೃಢೀಕರಿಸಿದಂತಹ ಒಂದು ಶಾಸನವಾಗಿದೆ. ಈ ಕೆಳಗಿನ ಯಾವುದು ಮೌರ್ಯರ ರಾಜಧಾನಿಯಾಗಿರಲಿಲ್ಲ? ಇದಕ್ಕೆ ಸರಿ ಉತ್ತರ ಕೌಸಂಬಿ ಮೌರ್ಯರ ರಾಜಧಾನಿ ಆಗದೇ ಇರುವಂಥ ಸ್ಥಳವಾಗಿತ್ತು. ಚಂದ್ರಗುಪ್ತ ಮೌರ್ಯನು ತನ್ನ ಜೀವನದ ಕೊನೆಯ ದಿನಗಳನ್ನು ಕಳೆದಂಥ ಸ್ಥಳ ಯಾವುದು? ಕರ್ನಾಟಕದ ಶ್ರವಣಬೆಳಗೊಳ. ಜೈನ ಮುನಿಯಾದಂತಹ ಭದ್ರಬಾಹುವಿನೊಡನೆ ಚಂದ್ರಗುಪ್ತ ಮೌರ್ಯನು ಶ್ರವಣಬೆಳಗೊಳಕ್ಕೆ ಬಂದು ಇಲ್ಲಿ ಸಲ್ಲೇಖನ ವೃತ್ತವನ್ನು ಕೈಗೊಂಡು ತನ್ನ ಕೊನೆಯ ದಿನಗಳನ್ನು ಕಳೆದ ಅನ್ನುವಂತಹ ಇತಿಹಾಸದ ಉಲ್ಲೇಖವಿದೆ. ಅಶೋಕನ ಕಾಲಾವಧಿಯಲ್ಲಿ ಮಂತ್ರಿಗಳನ್ನು ಹೀಗೆ ಕರೆಯುತ್ತಿದ್ದರು: ಅಮಾತ್ಯರು ಅನ್ನುವಂತಹ ಪದದಿಂದ ಮಂತ್ರಿಗಳನ್ನು ಕರೆಯಲಾಗುತ್ತಿತ್ತು, ಅಥವಾ ಮಂತ್ರಿಗಳ ಹುದ್ದೆಗೆ ಆಗಿದ್ದಂತಹ ಹೆಸರು ಅಮಾತ್ಯರು. ಹಾಲನು ರಚಿಸಿದ ಗಾತಸಪ್ತಸತಿಯು ಯಾವ ಭಾಷೆಯಲ್ಲಿದೆ? ಶಾತವಾಹನ ವಂಶದ ಪ್ರಮುಖ ಅರಸರಲ್ಲಿ ಹಾಲನು ಕೂಡ ಒಬ್ಬ. ಈತನು ರಚಿಸಿದಂಥ ಪ್ರಮುಖ ಕೃತಿ ಗಾತಸಪ್ತಸತಿ. ಇದು ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿದೆ. ಭಾರತ ಮತ್ತು ಗ್ರೀಕ್ ಶೈಲಿಗಳ ಸಮ್ಮಿಳಿತವಾದ ವಾಸ್ತುಶಿಲ್ಪ ಪ್ರಕಾರವನ್ನು ಏನೆಂದು ಕರೆಯುವರು? ಇಂಡೋ ಗ್ರೀಕ್ ಸ್ಟೈಲ್ ಅಂತ ಕರಿತೀವಿ. ಇದಕ್ಕೆ ಸರಿ ಉತ್ತರ ಗಾಂಧಾರ ಶೈಲಿ. ಇದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಭಾರತೀಯ ಮತ್ತು ಗ್ರೀಕ್ ಶೈಲಿಗಳ ಮಿಶ್ರಣವಾಗಿದೆ. ಕನಿಷ್ಕನ ಕಾಲದಲ್ಲಿ ನಡೆದ ಬೌದ್ಧ ಸಮ್ಮೇಳನವು ಎಲ್ಲಿ ನಡೆಯಿತು? ಕುಶಾಣರ ಪ್ರಸಿದ್ಧ ಅರಸನಾದಂತಹ ಕನಿಷ್ಕನ ಕಾಲಾವಧಿಯಲ್ಲಿ ಬೌದ್ಧ ಸಮ್ಮೇಳನ ಜರುಗುತ್ತೆ. ಇದು ನಡೆದಂತಹ ಸ್ಥಳ ಕಾಶ್ಮೀರ. ಸಾಂಚಿಯಲ್ಲಿರುವ ಸ್ತೂಪವನ್ನು ನಿರ್ಮಿಸಿದವನು ಯಾರು? ಇದಕ್ಕೆ ಸರಿ ಉತ್ತರ ಅಶೋಕ. ಅಶೋಕನ ಸಾಂಚಿ ಸ್ತೂಪ ಅತ್ಯಂತ ಪ್ರಸಿದ್ಧವಾದುದು. ಭಾರತ ಸರ್ಕಾರ ಪ್ರಸ್ತುತ ಬಳಸುತ್ತಿರುವ ಶಕವರ್ಷವನ್ನು ಆರಂಭಿಸಿದವನು ಯಾರು? ಕನಿಷ್ಕ ಸರಿಯಾದಂತಹ ಉತ್ತರ. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಬಳಕೆಗೆ ತಂದಂತಹ ರಾಜವಂಶ ಯಾವುದು? ಇದಕ್ಕೆ ಸರಿ ಉತ್ತರ ಕುಶಾಣರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಬಳಕೆಗೆ ತಂದಂತಹ ರಾಜವಂಶವಾಗಿದೆ. ವರಹಮಿಹಿರ ಬೃಹತ್ ಸಮಿತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿ ಉತ್ತರ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಖ್ಯಾತ ಕೃತಿಯಾಗಿದೆ ವರಹಮಿಹಿರನ ಬೃಹತ್ ಸಮಿತಿ.
ಗುಪ್ತರ ಕಾಲದ ಆಡಳಿತ ಭಾಷೆ ಯಾವುದಾಗಿತ್ತು? ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಗುಪ್ತ ಡೈನಸ್ಟಿ. ಸಂಸ್ಕೃತ ಭಾಷೆ ಆಗಿನ ಕಾಲದ ಆಡಳಿತ ಭಾಷೆಯಾಗಿತ್ತು. ಆರ್ಯಭಟ ಮತ್ತು ವರಹಮಿಹಿರ ಯಾವ ರಾಜವಂಶದ ಕಾಲಾವಧಿಯಲ್ಲಿ ಜೀವಿಸಿದ್ದರು? ಗುಪ್ತರ ಕಾಲಾವಧಿಯಲ್ಲಿದ್ದಂತಹ ಭಾರತದ ಖ್ಯಾತ ಖಗೋಳ ಮತ್ತು ಗಣಿತಜ್ಞರಾದಂಥ ಆರ್ಯಭಟ ಮತ್ತು ವರಹಮಿಹಿರ ಗುಪ್ತರ ಕಾಲಾವಧಿಯಲ್ಲಿ ಜೀವಿಸಿದ್ದರು. ಶೂದ್ರಕನ ಮೃಚ್ಛಕಟಿಕ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಇದು ನಾಟಕ ಪ್ರಕಾರದಲ್ಲಿ ಶೂದ್ರಕನು ರಚಿಸಿದಂತಹ ಮೃಚ್ಛಕಟಿಕ ನಾಟಕವಾಗಿದೆ. ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂಬ ಬಿರುದನ್ನು ನೀಡಿದ ಇತಿಹಾಸಕಾರ ಯಾರು? ಇದಕ್ಕೆ ಸರಿ ಉತ್ತರ ವಿ.ಎಸ್. ಸ್ಮಿತ್ ರವರು ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂಬ ಬಿರುದನ್ನು ನೀಡಿದಂತಹ ಇತಿಹಾಸಕಾರರಾಗಿದ್ದಾರೆ. ಈ ಕೆಳಗಿನ ಯಾರು ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದನು? ಇದಕ್ಕೆ ಸರಿ ಉತ್ತರ ಹರಿಸೇನ ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದಂತಹ ಕವಿಯಾಗಿದ್ದಾನೆ. ಅಲಹಾಬಾದ್ ಸ್ತಂಭ ಶಾಸನವು ಈ ಕೆಳಗಿನ ಯಾವ ಅರಸನಿಗೆ ಸಂಬಂಧಿಸಿದ್ದು? ಸರಿಯಾದ ಉತ್ತರ ಸಮುದ್ರಗುಪ್ತನಿಗೆ ಸಂಬಂಧಿಸಿದಂಥ ಪ್ರಮುಖ ಮಾಹಿತಿಯನ್ನು ನೀಡುವಂತಹ ಶಾಸನಗಳಲ್ಲಿ ಅಲಹಾಬಾದ್ ಸ್ತಂಭ ಶಾಸನವು ಕೂಡ ಒಂದಾಗಿದೆ. ಈ ಕೆಳಗಿನ ಯಾವ ಕೃತಿಯನ್ನು ಹರ್ಷವರ್ಧನ ರಚಿಸಿಲ್ಲ? ಅಂದರೆ ಹರ್ಷನು ರಚಿಸದೇ ಇರುವಂತಹ ಕೃತಿ ಯಾವುದು? ಸರಿ ಉತ್ತರ ಹರ್ಷಚರಿತೆ. ಇದನ್ನು ಬಾಣಭಟ್ಟ ರಚನೆ ಮಾಡ್ತಾನೆ. ಇನ್ನುಳಿದಂತಹ ರತ್ನಾವಳಿ, ಪ್ರಿಯದರ್ಶಿಕ, ನಾಗಾನಂದ ಎಂಬ ಕೃತಿಗಳನ್ನು ಸ್ವತಃ ಹರ್ಷವರ್ಧನ ರಚನೆ ಮಾಡ್ತಾನೆ. ತಾನೇಶ್ವರದ ವರ್ಧನರ ಪ್ರಸಿದ್ಧ ಅರಸ ಹರ್ಷವರ್ಧನ. ಈತನಿಗೆ ಉತ್ತರಪತೇಶ್ವರ ಎಂಬ ಬಿರುದಿತ್ತು. ಈತನನ್ನು ಸೋಲಿಸಿದಂಥವನು ಕರ್ನಾಟಕದ ಖ್ಯಾತ ಅರಸನಾದಂಥ ಇಮ್ಮಡಿ ಪುಲಿಕೇಶಿ. ಸೋಲಿಸಿದ್ದರಿಂದ ದಕ್ಷಿಣಪತೇಶ್ವರ ಎಂಬ ಬಿರುದು ಇಮ್ಮಡಿ ಪುಲಿಕೇಶಿಗೆ ಬಂದಿತು. ಮಹಾಬಲಿಪುರಂನಲ್ಲಿರುವ ಕಲ್ಲಿನ ರಥಗಳು ಈ ಕೆಳಗಿನ ಯಾವ ರಾಜವಂಶದ ಕಾಲಾವಧಿಯಲ್ಲಿ ನಿರ್ಮಿತವಾದವುಗಳು? ಪಲ್ಲವರ ಕಾಲದಲ್ಲಿ ನಿರ್ಮಾಣವಾದಂತಹ ಅನೇಕ ಸ್ಮಾರಕಗಳನ್ನು ನಾವು ಮಹಾಬಲಿಪುರಂನಲ್ಲಿ ಕಾಣುತ್ತೇವೆ. ಈ ಕೆಳಗಿನ ಯಾವ ಅರಸ 2 ಬೌದ್ಧ ಸಮ್ಮೇಳನಗಳನ್ನು ಕನೌಜ್ ಮತ್ತು ಪ್ರಯಾಗದಲ್ಲಿ ಆಯೋಜಿಸಿದ್ದನು? ಹರ್ಷವರ್ಧನ ಸರಿಯಾದಂಥ ಉತ್ತರ. ಬೌದ್ಧ ಸಮ್ಮೇಳನಗಳಲ್ಲಿ 2 ಪ್ರಮುಖ ಬೌದ್ಧ ಸಮ್ಮೇಳನಗಳನ್ನು ಕನೌಜ್ ಮತ್ತು ಪ್ರಯಾಗದಲ್ಲಿ ಹರ್ಷವರ್ಧನ ಆಯೋಜನೆ ಮಾಡಿರ್ತಾನೆ. ಗುಪ್ತರ ಕಾಲಾವಧಿಯಲ್ಲಿ ಯಾರನ್ನು ಪುರಪಾಲ ಎಂದು ಕರೆಯುತ್ತಿದ್ದರು? ನಗರದ ಆಡಳಿತಾಧಿಕಾರಿಯನ್ನು ಗುಪ್ತರ ಕಾಲಾವಧಿಯಲ್ಲಿ ಪುರಪಾಲ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಇನ್ನು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನೋಡೋದಾದ್ರೆ, ಕರ್ನಾಟಕ ವಿಧಾನ ಪರಿಷತ್ತು ಎಷ್ಟು ಸದಸ್ಯರನ್ನು ಹೊಂದಿದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ 2 75. ಅಂದರೆ ಒಟ್ಟು ವಿಧಾನಸಭಾ ಸದಸ್ಯರ 1/3 ವಿಧಾನ ಪರಿಷತ್ ಸದಸ್ಯರಿರಬೇಕು ಅನ್ನುವಂಥ ನಿಯಮಾವಳಿ ಇದೆ. ಅದರಂತೆ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75. ಭಾರತ ಸಂವಿಧಾನ ಸ್ವೀಕರಿಸಿದ ದಿನಾಂಕ ಯಾವುದು? ಇದಕ್ಕೆ ಸರಿ ಉತ್ತರ ನವೆಂಬರ್ 26, 1949. ಇದನ್ನು ಅಂಗೀಕರಿಸಿದ ವರ್ಷ ಅಂತಲೂ ಕೂಡ ಕರಿತೀವಿ. ನವೆಂಬರ್ 26 ಪ್ರತಿ ವರ್ಷ ಸಂವಿಧಾನ ದಿನ ಅಂತ ಆಚರಣೆ ಮಾಡೋದು ಇದೇ ಒಂದು ಕಾರಣಕ್ಕೆ. ಇನ್ನು ಜಾರಿಗೆ ಬಂದಿತ್ತು ಜನವರಿ 26, 1950. ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಈ ಕೆಳಗಿನ ಯಾರು ನಡೆಸುವರು? ಇದನ್ನ ರಾಜ್ಯ ಚುನಾವಣಾ ಆಯೋಗ ತನ್ನ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳನ್ನು ಆಯೋಜನೆ ಮಾಡುತ್ತದೆ. ಇನ್ನು ಲೋಕಸಭಾ ವಿಧಾನಸಭಾ ಚುನಾವಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸುವಂಥ ಪ್ರಕ್ರಿಯೆ ಭಾರತದಲ್ಲಿ ಜಾರಿಯಲ್ಲಿದೆ. ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸುವರು? ನ್ಯಾಷನಲ್ ವೋಟರ್ಸ್ ಡೇ. ಇದಕ್ಕೆ ಸರಿ ಉತ್ತರ ಜನವರಿ 25. ಇದು ಚುನಾವಣಾ ಆಯೋಗ ಸ್ಥಾಪನೆಯಾದಂತಹ ದಿನವಾಗಿದೆ. ಆ ಕಾರಣಕ್ಕೆ ಪ್ರತಿ ವರ್ಷ ಜನವರಿ 25 ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡ್ತಾರೆ. ನಮ್ಮ ಸಂವಿಧಾನದ ಈ ಭಾಗವನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳಿಂದವೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇವನ್ನು ನಾವು ಐರಿಷ್ ಸಂವಿಧಾನದಿಂದ ಎರವಲು ಪಡೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಸಂವಿಧಾನ ಪರಿಹಾರ ಹಕ್ಕನ್ನು ಈ ವಿಧಿಯಲ್ಲಿ ಅಳವಡಿಸಲಾಗಿದೆ. ಆರ್ಟಿಕಲ್ 32 ಏನಿದೆ, ಇದು ಸಂವಿಧಾನಬದ್ಧ ಪರಿಹಾರ ಹಕ್ಕಿನ ಬಗ್ಗೆ ವಿವರಣೆಯನ್ನ ನೀಡುತ್ತದೆ. ಮಾನವ ಹಕ್ಕುಗಳನ್ನು ಘೋಷಿಸಿದ ಸಂಸ್ಥೆ ಯಾವುದು?
UNO ಅಥವಾ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಇದು 1948ರಲ್ಲಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿತು. ಜಪಾನಿನ ಸಂಸತ್ತಿನ ಹೆಸರೇನು? ಇದಕ್ಕೆ ಸರಿ ಉತ್ತರ ಡಯಟ್. ಜಪಾನಿನ ಸಂಸತ್ತಿಗೆ ಡಯಟ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಸಂವಿಧಾನ ರಚನಾ ಸಭೆಯಲ್ಲಿ ಕೂರ್ಗ್ ಪ್ರಾಂತ್ಯದಿಂದ ಅಥವಾ ಕೊಡಗು ಪ್ರಾಂತ್ಯದಿಂದ ಭಾಗವಹಿಸಿದಂಥ ಪ್ರತಿನಿಧಿ ಯಾರು? ಇದಕ್ಕೆ ಸರಿ ಉತ್ತರ CM ಪೂರ್ಣಚ್ಚಾರ್ ಅವರು ಕೂರ್ಗ್ ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂಥ ಪ್ರತಿನಿಧಿಯಾಗಿದ್ದಾರೆ. ಕೊನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಯಾವಾಗ ಆಚರಿಸುವರು? ಇದಕ್ಕೆ ಸರಿ ಉತ್ತರ ಜೂನ್ 10ನೇ ತಾರೀಕು ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ವಿರೋಧಿ ದಿನವನ್ನಾಗಿ ಆಚರಿಸುವರು. ಸ್ನೇಹಿತರೆ, ಇದಾಗಿತ್ತು 10 ನಿಮಿಷದಲ್ಲಿ 35 ಪ್ರಶ್ನೆಗಳ ಮಾಹಿತಿ ವಿಡಿಯೋ. ವಿ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರಬಹುದು. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಕರ್ನಾಟಕದ ಯಾವ ಸ್ಥಳ ಅಥವಾ ಯಾವ ಊರು ಆಟಿಕೆಗಳಿಗೆ, ಮಕ್ಕಳ ಆಟಿಕೆಗಳಿಗೆ ತುಂಬ ಪ್ರಸಿದ್ಧವಾಗಿದೆ? 2ನೇ ಪ್ರಶ್ನೆ, ನಂಜನಗೂಡು, ಮೈಸೂರು ಜಿಲ್ಲೆಯ ನಂಜನಗೂಡು ಯಾವ ಬೆಳೆಗೆ ತುಂಬ ಪ್ರಸಿದ್ಧವಾಗಿದೆ? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.